ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಮತ್ತು ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಉಡುಪಿ ವತಿಯಿಂದ ಕರ್ನಾಟಕ ಕ್ರೀಡಾಕೂಟ 2025ರ ಉದ್ಘಾಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೆರವೇರಿಸಲಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮಾಹಿತಿಯನ್ನ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ಜನವರಿ 17ರಿಂದ 23ರವರೆಗೆ ಕ್ರೀಡಾಕೂಟ ನಡೆಯಲಿದ್ದು ಮಂಗಳೂರಿನಲ್ಲಿ 12 ಹಾಗೂ ಉಡುಪಿ ಮತ್ತು ಮಣಿಪಾಲದಲ್ಲಿ 11 ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಶೂಟಿಂಗ್ ಮತ್ತು ಜಿಮ್ನಾಸ್ಟಿಕ್ ಅನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಪ್ರತಿಯೊಂದು ಕ್ರೀಡೆಯಲ್ಲಿ ಹಲವು ವಿಭಾಗಗಳ ಸ್ಪರ್ಧೆ ನಡೆಯಲಿದ್ದು ಒಟ್ಟು 621 ಚಿನ್ನದ ಪದಕ, 621 ಬೆಳ್ಳಿ ಪದಕ ಮತ್ತು 817 ಕಂಚಿನ ಪದಕಗಳಿಗಾಗಿ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನವರಿ 17ರ ಸಂಜೆ 5 ಗಂಟೆಗೆ ಉದ್ಘಾಟಿಸಲಿದ್ದಾರೆ ಎಂದರು. ನಾವು ಸರ್ಕಾರ ಇದು ಅವ್ರ ಇಲಾಖೆಗೂ ಅದನ್ನೇ ಒಲಿಂಪಿಕ್ ಇಲ್ಲಿ ನಡೀತು ಅಂತ ಅಂದರೆ ಕ್ರೀಡಾಕೂಟ ಇಲ್ಲಿ ನಡೀತು ಅನ್ನೋಂಥದ್ದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆಗಿ ಇದು ಆಗಬೇಕು ಅಂತ ಕೇಳಿದ್ದೇವೆ. ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಮುಂದಿನ ಬಜೆಟಲ್ಲಿ. ಬಟ್ ಇದು ಏನಂದರೆ ನಮ್ಮದು ಇದು ಮಾತ್ರ ಅಲ್ಲ, ಸೆಪ್ರೇಟಾಗಿ ಈಗ ಇಂಡೋರ್ ಸ್ಟೇಡಿಯಂ ಕಂಪ್ಲೀಟಾಗಿ ರೆಡಿ ಆಗ್ತಾ ಇದೆ. ನಮ್ಮ ಮಂತ್ ಇಟ್ ವಿಲ್ ಬಿ ಇನಾಗ್ರೇಟೆಡ್. ಸೊ ಆ ಇಂಡೋರ್ ಸ್ಟೇಡಿಯಂ ಬಂದಾಗ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲು ಕಬಡ್ಡಿ ಮತ್ತು ಬ್ಯಾಡ್ಮಿಂಟನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಸ್ಟೇಡಿಯಂ ರೆಡಿ ಇದೆ. ಈಗಾಗಲೇ ಎಮ್ಮೆ ಕೆರೆಯನ್ನು ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚಸನ್ನು ಮಾಡೋದಕ್ಕೆ ಅದು ಕಂಪ್ಲೀಟ್ಲಿ ಫಾರ್ ದ್ಯಾಟ್ ರಿಕ್ವೈರ್ಮೆಂಟ್, ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಇರುವಂಥ ರಿಕ್ವೈರ್ಮೆಂಟ್ಗೆ ಅದನ್ನು ಆಗಿರುವಂಥದ್ದು. ಸೊ ಹೀಗೆ ಮಂಗಳಾ ಸ್ಟೇಡಿಯಮ್ದು ಸ್ವಲ್ಪ ನಾವು ಇದು ಮಾಡಿದರೆ ದೆನ್ ವಿ ಕ್ಯಾನ್ ಹ್ಯಾವ್ ಸಮ್ ಖೇಲೋ ಇಂಡಿಯಾ, ಆ ಥರ ದೊಡ್ಡ ಈವೆಂಟ್ಸ್ಗಳನ್ನು ನಾವು ಇಲ್ಲಿ ಹೋಸ್ಟ್ ಮಾಡ್ಬೋದು. ಈಗಾಗಲೇ ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಆಗಿದೆ ನಮ್ಮ ಎಮ್ಮೆ ಕೆರೆಯಲ್ಲಿ. ಸೊ ಈ ಥರ ನಾವು ನ್ಯಾಷನಲ್ ಲೆವೆಲ್ ಮೀಟ್ಸು ಮಾಡಿದರೆ ದೆನ್ ಮಂಗಳೂರು ಕ್ಯಾನ್ ಬಿಕಮ್ ಅ ಡೆಸ್ಟಿನೇಷನ್ ಆಸ್ ಎನ್ ಎಕೋಸಿಸ್ಟಮ್ ಆಗಿ ಬೆಳೆಯುತ್ತೆ. ಪರ್ಟಿಕ್ಯುಲರ್ಲಿ ನಮ್ಮಲ್ಲೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರೋದ್ರಿಂದ ಅವ್ರ ಜೊತೆ ನಾವು ಅದು ಕಂಟಿನ್ಯೂಯಸ್ ಆಗಿ ಈವೆಂಟ್ಸ್ ಮಾಡ್ತಾಯಿದ್ರೆ ಅದರದ್ದು ಫಲವನ್ನು ಎಲ್ಲರೂ ಪಡಿಕೊಳ್ಳೋದು. ಇದೇ ವೇಳೆ ಮಾತನಾಡಿದ ಜಂಟಿ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ನೋಡಲ್ ಅಧಿಕಾರಿ ಕರ್ನಾಟಕ ಕ್ರೀಡಾಕೂಟದ ಡಾಕ್ಟರ್ ಜಿತೇಂದ್ರ ಶೆಟ್ಟಿಯವರು ಒಟ್ಟು 25 ಕ್ರೀಡೆಗಳಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು 3750 ಕ್ರೀಡಾಪಟುಗಳು ಹಾಗೂ 2 ರೈತ ತಾಂತ್ರಿಕ ಅಧಿಕಾರಿಗಳು ಮತ್ತು ಸಂಘಟಕರ ತಂಡಗಳು ಸೇರಿದಂತೆ ಒಟ್ಟು 4500 ಜನ ಭಾಗವಹಿಸಲಿದ್ದಾರೆ ಎಂದರು. ಈಗಾಗಲೇ ಈ ಸ್ಪೋರ್ಟ್ಸ್ನಲ್ಲಿ ಸಾಮಾನ್ಯವಾಗಿ ನ್ಯಾಷನಲ್ ಗೇಮ್ಸ್ ಆ್ಯಂಡ್ ಅಬೌವ್ ಇಂಟರ್ನ್ಯಾಷನಲ್ ಮೀಟ್ಗಳಿದ್ದಾಗ ಸಾಮಾನ್ಯವಾಗಿ ಟೆಕ್ನಾಲಜಿ ಅಡಾಪ್ಷನ್ ಮಾಡ್ಕೊಳ್ತಾರೆ. ಆದರೆ ಸ್ಟೇಟ್ ಲೆವೆಲ್ ಗೇಮ್ಸ್ ಆದಾಗ ಟೆಕ್ನಾಲಜಿ ಅಡಾಪ್ಷನ್ ಭಾಳ ಲೋ ಇರ್ತದೆ. ಆದರೆ ನಾವು ಈ ಬಾರಿ ಟೆಕ್ನಾಲಜಿಯನ್ನು ಮ್ಯಾಕ್ಸಿಮಮ್ ಲೆವೆಲ್ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗಾಗಲೇ ತಮಗೆ www.kar-stategames.in/KOA ಇದು ಪೋರ್ಟಲ್ನಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕೂಡ ಈಗಾಗಲೇ ಅವೈಲೇಬಲ್ ಇದೆ. ಅದಲ್ಲದೆ ನಾವು ಎಲ್ಲ ಪ್ಲೇಯರ್ಗಳದ್ದು ಕೂಡ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿದ್ವಿ. ಅವ್ರದ್ದು ಕಂಪ್ಲೀಟ್ ಡೇಟಾ ನಮ್ಮ ಹತ್ರ ಇದು ಪರ್ಮನೆಂಟಾಗಿ ಸಿಗುತ್ತೆ. ಇದರಿಂದಾಗಿ ಫಿಕ್ಸ್ಚರ್ಗಳು ಕೂಡ ನಿಮಗೆ ಒಂದು ಸಲ ಫಿಕ್ಸ್ಚರ್ ಫೈನಲೈಸ್ ಆದ ಕೂಡ ಫಿಕ್ಸ್ಚರ್ಸ್ ಕೂಡ ಅವೈಲೇಬಲ್ ಇರ್ತದೆ ಪೋರ್ಟಲ್ನಲ್ಲಿ. ಆಮೇಲೆ ರಿಸಲ್ಟ್ಗಳನ್ನು ಕೂಡ ಪೋರ್ಟಲ್ನಲ್ಲಿ ಅವೈಲೇಬಲ್ ಇರ್ತದೆ. ವಾಟ್ಸಪ್ ಚಾನಲ್ ಇರ್ತದೆ. ಈಗಾಗಲೇ ಒಂದು ಮೀಡಿಯಾ ಗ್ರೂಪನ್ನು ಮಾಡಿದ್ದೇವೆ ನಾವು. ಇನ್ಫಾರ್ಮೇಷನ್ ಆಫೀಸರ್ ಈಗಾಗಲೇ ಇದ್ದಾರೆ. ವಾಟ್ಸಪ್ ಚಾನಲ್ ಇರ್ತದೆ. ಇನ್ಫಾರ್ಮೇಷನ್ನ ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್ ಅಂದರೆ ನಾವು ಟೈಮ್ಲಿ ರಿಸಲ್ಟ್ಸ್ ಕೊಡುವಂಥದ್ದು. ಈವ್ನಿಂಗ್ ನೀವು ಕೂಡ ರಶ್ಗೆ ಇರ್ತೀವಿ. ಟೈಮ್ಲಿ ನಾವು ರಿಸಲ್ಟ್ಸನ್ನು ಕೊಡಲಿಕ್ಕೆ ಈ ವಾಟ್ಸಪ್ ಚಾನಲ್ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.